ನಿನ್ನೆ ಮೂಡಿಗೆರೆಯಲ್ಲಿ ಸರ್ವೇಯರ್ ಒಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ರು. ಈ ಆತ್ಮಹತ್ಯೆಯ ಹಿಂದೆ ಹನಿ ಟ್ರ್ಯಾಪ್ನ ಗುಮಾನಿ ಈಗ ಕಾಣಿಸ್ತಾ ಇದೆ. ಹನಿ ಟ್ರ್ಯಾಪ್ಗೆ ಬಲಿಯಾದ ಮೂಡಿಗೆರೆಯ ಸರ್ವೇಯರ್. ಮೃತ ಶಿವಕುಮಾರ್ ಕಚೇರಿಯಲ್ಲಿ ಡೆತ್ ನೋಟ್ ಒಂದು ಸಿಕ್ಕಿದೆಯಂತೆ. ಡೆತ್ ನೋಟ್ನಲ್ಲಿ ಸಾವಿಗೆ ಕಾರಣವನ್ನು ಬರೆದಿಟ್ಟಿದ್ದಾರೆ ಸರ್ವೇಯರ್. ಫೋನ್ ಸಂಭಾಷಣೆಯನ್ನು ಇಟ್ಕೊಂಡು ಹಣಕ್ಕಾಗಿ ಮಹಿಳೆಯೊಬ್ಬರು ಪೀಡಿಸ್ತಾ ಇದ್ರಂತೆ. 1.5 ಲಕ್ಷ ರೂಪಾಯಿ ಹಣವನ್ನು ಈಗಾಗಲೇ ಆ ಮಹಿಳೆಗೆ ಸರ್ವೇಯರ್ ಶಿವಕುಮಾರ್ ಕೊಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಮನೆಯಲ್ಲಿಯೇ ಆತ್ಮಹತ್ಯೆಗೆ ಶರಣಾಗಿರ್ತಾರೆ ಶಿವಕುಮಾರ್ ಅವರು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿವಕುಮಾರ್ ಅವರ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಅವರ ಮನೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸರ್ವೇಯರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಇವರಿಗೆ ಮಹಿಳೆಯೊಬ್ಬರು ನಿತ್ಯವೂ ಕೂಡ ಪೀಡಿಸ್ತಾ ಇದ್ರಂತೆ, ದುಡ್ಡನ್ನು ಕೊಡಬೇಕು ಅಂತ ಹೇಳಿ. ಇವರು ಆಡಿರುವಂತಹ ಫೋನಿನ ಸಂಭಾಷಣೆಯನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಂತೆ. 1.5 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಮತ್ತೆ ಹಣವನ್ನು ಕೇಳ್ತಾ ಇದ್ರಂತೆ. ದಾರಿ ತೋಚದೇನೆ ಸರ್ವೇಯರ್ ಶಿವಕುಮಾರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆತ್ಮಹತ್ಯೆಗೆ ಶರಣಾಗುವ ಮೊದಲು ಸುದೀರ್ಘವಾದಂತಹ ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ. ಆ ಡೆತ್ ನೋಟ್ನಲ್ಲಿ ಅವರು ಅನುಭವಿಸಿದಂತಹ ಕಿರುಕುಳ, ಹಿಂಸೆ ಎಲ್ಲವನ್ನು ಕೂಡ ವಿವರಿಸಿದ್ದಾರೆ.